ನಿಯಮಿತವಾಗಿ ಧ್ಯಾನವನ್ನು ಆಚರಿಸಿದರೆ ಈ ಎಲ್ಲವೂ ಸಾಧ್ಯ. ನಾವು ಏನೇ ಕೆಲಸ ಮಾಡಬೇಕು ಎಂದುಕೊಂಡರೂ ನಮ್ಮ ಮೆದುಳು ಸಂದೇಶ ಕಳುಹಿಸಿದರೆ ಮಾತ್ರ ನಾವು ಆ ಕೆಲಸವನ್ನು ಮಾಡುತ್ತೇವೆ. ಮೆದುಳು ಸಂದೇಶಗಳನ್ನು ಸೂಕ್ಷ್ಮವಾಗಿ ನರನಾಡಿಗಳ ಮೂಲಕ ತರಂಗೋಪಾದಿಯಲ್ಲಿ ರವಾನಿಸುತ್ತದೆ. ಆಗ ನಾವು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬಹುದು. ಹಾಗೆಯೇ ಧ್ಯಾನದಿಂದ ಮೆದುಳಿಗೆ ಶಕ್ತಿ ಉಂಟಾಗಿ ಸಕಾರಾತ್ಮಕ ಭಾವನೆಗಳು ಉಂಟಾಗುತ್ತದೆ. ಆ ಶಕ್ತಿಯೇ ದಿವ್ಯ ಶಕ್ತಿಯಾಗಿ ಮಾರ್ಪಟ್ಟಾಗುತ್ತದೆ. ಆ ಶಕ್ತಿಯು ದೇಹದ ನರನಾಡಿಗಳಿಗೆ, ಮೂಳೆ ಮಾಂಸಗಳಿಗೆ, ರೋಮ ರೋಮಗಳಿಗೆ ಸಂಚಾರವಾಗಿ ರೋಗ ನಿರೋಧಕ ಶಕ್ತಿ ಉಂಟಾಗುತ್ತದೆ. ಹಾಗೂ ದೈಹಿಕ ಮಾನಸಿಕ ಕಾಯಿಲೆಗಳು ಆ ಒಂದು ಅಪೂರ್ವವಾದ ಶಕ್ತಿ ದೇಹದಲ್ಲಿ ಅಡಕವಾಗಿ ಮತ್ತೆ ಕಾಯಿಲೆ ಬರದ ಹಾಗೆ ತಡೆಗಟ್ಟುತ್ತದೆ. ಯಾವುದೇ ಕಾಯಿಲೆ ಬಂದರೂ ನಾವು ವೈದ್ಯರ ಹತ್ತಿರ ಹೋಗಿ ಔಷಧಿ, ಚುಚ್ಚುಮದ್ದು, ಮಾತ್ರೆ ತೆಗೆದುಕೊಳ್ಳುತ್ತೇವೆ. ಆದರೆ ಆ ಚಿಕಿತ್ಸೆ ಫಲಕಾರಿಯಾಗಬೇಕಾದರೆ ದೇಹವೂ ಕೂಡ ಪ್ರತಿಕ್ರಿಯಿಸಬೇಕು. ದೇಹ ಪ್ರತಿಕ್ರಿಯಿಸದಿದ್ದಲ್ಲಿ ಯಾವ ಚಿಕಿತ್ಸೆ ಮಾಡಿದರೂ ವ್ಯರ್ಥ. ದೇಹ ಪ್ರತಿಕ್ರಿಯಿಸಬೇಕಾದರೆ ರೋಗ ನಿರೋಧಕ ಶಕ್ತಿ ಹಾಗೂ ಪ್ರಾಣಶಕ್ತಿ ಬೇಕೇ ಬೇಕು. ಆ ಶಕ್ತಿಯು ಧ್ಯಾನದಿಂದ ಉಂಟಾಗುತ್ತದೆ. ಹಾಗೆ ಧ್ಯಾನ ಕಾಯಿಲೆಗಳನ್ನು ಹೋಗಲಾಡಿಸಿ ಬೇರೆ ಕಾಯಿಲೆಗಳು ಬರದಿರುವ ಹಾಗೆ ತಡೆಯುತ್ತದೆ.